ಖಾತೆ ಹಂಚಿಕೆಯ ಸಂಬಂಧ ಡಿಕೆ ಶಿವಕುಮಾರ್ ಅವರೀಗ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕಿಕೊಂಡಿದ್ದಾರೆ. ಖಾತೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಿದ್ದಾರೆ. ಮಹಿಳೆಗೆ ಸ್ಥಾನ ಕೊಡಬೇಕು, ನಾವು ಕೊಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಅಧಿವೇಶನ ಆರಂಭವಾಗಲೇ ನಾನೇ ಉತ್ತರಿಸ್ತೇನೆ, ಒಂದು ಆನ್ಸರ್ ರೆಡಿ ಇಟ್ಕೊಂಡಿರ್ತಾರೆ. ಖಾತೆ ವಿತರಣೆ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರು. ಪಾಪ ಅವರಿಗೆ ಕ್ಲಾರಿಟಿಯಲ್ಲಿರುತ್ತೆ. ನಾಗೇಂದ್ರ ವಿಚಾರಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾಕೆ ಅವ್ರಿಗೆ ಸ್ಥಾನ ಕೊಟ್ಟರೆ, ನಾಗೇಂದ್ರ ಅವರಿಗೆ ಈಗಾಗಲೇ ಪ್ರಕರಣ ಇದೆ, ಈಗಾಗಲೇ ಬಿಜೆಪಿ ಹಿಡ್ಕೊಂಡು ಕೂತಿದೆ, ಅವ್ರ ಮೇಲೆ ಈಗಾಗಲೇ ಪ್ರಕರಣ ಇದೆ, ಡೆಲ್ಲಿಗೆ ಹೋಗಿ ಹೆಂಗೆ ಬಂದರು, ಕಾರಣಾತ್ಮಕ ತೊಡಕುಗಳಿದೆ ಅಂತ ಡಿಕೆ ಶಿವಕುಮಾರ್ ಅವರು ಮಹಿಳಾ ಸ್ಥಾನ ಏನು ಖಾಲಿ ಹಿಡ್ಕೊಂಡಿದ್ದಾರೆ, ಅದಕ್ಕೂ ನಾನು ರಿಯಾಕ್ಷನ್ ಕೊಡ್ತೀನಿ. ಅಧಿವೇಶನ ಶುರುವಾಗಲಿ, ನಂತರದಲ್ಲಿ ನಾಗೇಂದ್ರ ವಿಚಾರಕ್ಕೂ ಕೂಡ ಮಾತನಾಡ್ತೀನಿ. ಎಲ್ಲ ರಾಜಕಾರಣಿಗಳ ಮೇಲೂ ಪ್ರಕರಣಗಳಿದೆ. HDK ಮೇಲೆ ಇಲ್ವಾ, ಅವ್ರ ಮೇಲೆ ಬೇಲಿದ್ರು ಕೂಡ ಆಚೆ ಇಲ್ವಾ, ಯಡಿಯೂರಪ್ಪನವ್ರ ಮೇಲೆ ಇಲ್ವಾ ಅಂದಾಗಿ ಪ್ರಶ್ನೆ ಮಾಡಿದ್ದಾರೆ. ಒಂದೇ ಒಂದು ಕಾಲಿದೆ ಅಷ್ಟೇ, ಅದೇ ಒಂದು ಕಾಲಿದೆ. ಮಹಿಳೆ ಕೋರ್ಟ್ ಅಂತ ಮಹಿಳೆ ಕೊಡ್ಲೇಬೇಕು. ಅದು ಯಾವಾಗ ಆಗ್ಬೋದು? ಒಂದ್ 2 ದಿನ ಅಥವಾ ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡ್ಬೇಕು, ಕೊಡ್ತೀವಿ. ಸರ್, ಈಗ ನಾಗೇಂದ್ರ ಅವರು ಖಾತೆ ಹಂಚಿಕೆ ಸಂಬಂಧ ಸರ್, ಈಗಾಗಲೇ ಸಚಿವ ಸ್ಥಾನ ನೀಡಿದೀರಾ, ಖಾತೆ ಹಂಚಿಕೆ ಬೇರೆ ಹತ್ರ ಬರ್ತಿದೆ. 3 ದಿನ, ನಾಳೆ ಬೆಳಿಗ್ಗೆ 3 ದಿನ. ಎಷ್ಟು ದಿನ ಇತ್ತು, ಯಡಿಯೂರಪ್ಪನವ್ರು ಎಷ್ಟು ದಿನ ಇದ್ರು, ನಾವೆಲ್ಲರಿಗೂ ಹೋಗಿ ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಪರದ ಬಗ್ಗೆ ನೋಡಿ ಅಂತ ಹೇಳಿದೀನಿ. ಎಲ್ಲರೂ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೋಗಿ ಎಲ್ಲ ತಂದು ಎಲ್ಲ ಹೋಗಿದ್ದಾರೆ, ದೂರ್ ಮಾಡಿದ್ದಾರೆ. ಅಂದ್ರೆ ಅಧಿವೇಶನ ಶುರು ಆಗ್ತಾ ಇದೆ ಶಾರ್ಟ್ಲಿ, ಅಷ್ಟೊತ್ತಿಗೆ ಬಿಡ್ರಿ ಸರ್. ನಾಗೇಂದ್ರ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಒಬ್ರೆ ಬೇಕಾ ಉತ್ತರ ಕೊಡ್ತೀನಿ. ಖಾತೆನೆ ಕೊಡ್ಬೇಕು ಅಂತ ಹೇಳಿ, ನಾಳೆನೆ ಕೊಡ್ಬೇಕು ಅಂತ ಹೇಳಿ ಒಬ್ಬನೇ ಎಲ್ಲಾ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಒಬ್ಬ ಹೋಗೋದು, ಅದಕ್ಕೆ ಆಗ್ತದೆ ಕೆಲಸ. ಸರ್, ಈಗ ನಾಗೇಂದ್ರ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರುವಂತದ್ದು, ಜೊತೆಗೆ ಅವ್ರ ಮೇಲೆ ಜಾಮೀನಲ್ಲಿದ್ದಾರೆ, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಕೋರ್ಟ್ ಷರತ್ತುಗಳೆಲ್ಲ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳ್ಬರ್ತಾ ಇದೆ. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ, ಯಾರ ಮೇಲೆ ಕೇಸ್ ಇಲ್ಲ. ಕುಮಾರಸ್ವಾಮಿ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಡೀಟೇಲ್ಸ್ ಕೊಡ್ತಾರೆ. ಅಭಿಷೇಕ್, ಈ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ, ಎಷ್ಟೊತ್ತಿಗೆ ವಾಪಸ್ ಬರ್ತಾರೆ? ನಿಜಕ್ಕೂ ಇವತ್ತೇ ಫೈನಲ್ ಆಗುತ್ತಾ ಅಂತಿಮವಾಗಿ ಯಾರ್ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ? ಏನಾಗ್ತಿದೆ ದೆಹಲಿ ಮಟ್ಟದಲ್ಲಿ? ಅಖಿಲೇಶ್, ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರ್ತಕ್ಕಂತ ಕೆಲವೊಂದಷ್ಟು ಬೆಳವಣಿಗೆ ಬಗ್ಗೆ ಈಗಾಗಲೇ ಹೈಕಮಾಂಡ್ ನಾಯಕರ ಬಳಿಗೆ ಅವರ ಒಂದು ಗಮನಕ್ಕೆ ತರುವಂತ ಕೆಲಸವನ್ನ ಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಕಳೆದ ದಿನವೇ ದೆಹಲಿಗೆ ಹೋಗಿರುವಂತ ಡಿಕೆ ಶಿವಕುಮಾರ್ ಅವರು ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಗ್ತಿರ್ತಕ್ಕಂತ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ನ ಕೊಡ್ತಾರೆ. ಜೊತೆಗೆ ಯಾರೆಲ್ಲ ಅಸಾಮಾನ್ಯಜನಿತ ಶಾಸಕರಿದ್ದಾರೆ ಅವರಿಗೆ ಸಚಿವ ಸ್ಥಾನ ಕೊಡುವ ವಿಚಾರ ಮತ್ತು ಖಾತೆ ಹಂಚಿಕೆ ವಿಚಾರದಲ್ಲಿ ಇರುವಂತ ಕೆಲವೊಂದಷ್ಟು ಗೊಂದಲ ಬಗ್ಗೆ ಖರ್ಗೆ ಜೊತೆ ಬಹಳ ಆಪ್ತವಾಗಿ ಮಾತುಕತೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಇವತ್ತು ಬೆಳಿಗ್ಗೆ 11:30 ವಿಶೇಷ ವಿಮಾನ ಮೂಲಕ ಬೆಂಗಳೂರಿಗೆ ಆಗಮಿಸ್ತಾರೆ. ಅದಕ್ಕೆ ಮುಂಚಿತವಾಗಿ KC ವೇಣುಗೋಪಾಲ್ ನಿವಾಸಕ್ಕೆ ತೆರಳಿ ಅವ್ರ ಜೊತೆ ಮಹತ್ವವಾದಂತ ಒಂದು ಸಭೆಯನ್ನ ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಒಂದಷ್ಟು ಸಚಿವರನ್ನ ಕೈ ಬಿಟ್ಟು ಅಸಮಾಧಾನಿತ ಶಾಸಕರಿದ್ದಾರೆ ಅವ್ರನ್ನ ಸಂಪುಟದೊಳಗೆ ಸೇರಿಸಿಕೊಳ್ಳುವಂತ ವಿಚಾರವಾಗಿ ಒಂದಷ್ಟು ಚರ್ಚೆ ಮಾಡ್ತಾರೆ. ಜೊತೆಗೆ ಯಾರೆಲ್ಲ 19 ನೂತನ ಸಚಿವರಿದ್ದಾರೆ ಅವರಿಗೆ ಖಾತೆ ಹಂಚಿಕೆ ಮಾಡುವ ವಿಚಾರವಾಗಿ ಕೂಡ ಡಿಕೆ ಶಿವಕುಮಾರ್ ಒಂದಷ್ಟು ಸ್ಪಷ್ಟವಾದಂತ ಒಂದು ಮಾತುಕತೆಯನ್ನು ನಡೆಸ್ತಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ KC ವೇಣುಗೋಪಾಲ್ ಅವರು ಸದ್ಯಕ್ಕೆ ರಾಹುಲ್ ಗಾಂಧಿ ಜೊತೆ ಅವ್ರನ್ನ ಮಾತನಾಡಿಸಿ ಇಂದು ಸಂಜೆ ಒಳಗೆ ಪ್ರಕ್ರಿಯೆಯನ್ನ ಮುಕ್ತೋಣ ಅನ್ನುವಂತ ಮಾತುಗಳನ್ನ ಹೇಳ್ತಾ ಎಲ್ಲ ಒಂದ್ ಕಡೆ ಇದು ಇನ್ನಷ್ಟು ಮುಂದೂಡಿಕೆ ಆಗುವಂತ ಒಂದು ಸಾಧ್ಯತೆ ಇದೆ. ಯಾಕಂತಂದ್ರೆ ಒಂದಷ್ಟು ಸಚಿವರು ಇದೇ ಇಲಾಖೆನ ಕೊಡ್ಬೇಕನ್ನುವಂತ ಪತ್ರನ ಹಿಡಿದಿದ್ರೆ, ಈಗಿರುವಂತ ಸಚಿವರು ಕೂಡ ನಮಗೆ ಬೇರೆ ಖಾತೆಯನ್ನ ಕೊಡಿ ಅನ್ನುವಂತ ಒಂದು ಅಭಿಪ್ರಾಯನ ಸೂಚನೆ ಕೊಡ್ತಿದ್ದಾರೆ. ಹಾಗಾಗಿ ಈಗಿರುವಂತ ಗೊಂದಲಗಳ ನಡುವೆ ಅಧಿವೇಶನದ ಒಳಗೆ ಈಗಿರುವಂತ ಗೊಂದಲಗಳನ್ನ ಸರಿಪಡಿಸಿಕೊಂಡು ಒಗ್ಗಟ್ಟಿನ ಮಂತ್ರಪಡಿಸುವಂತ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಒಂದು ಪ್ರಕ್ರಿಯೆಗೆ ಹೈಕಮಾಂಡ್ ನಾಯಕರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಹೈಕಮಾಂಡ್ ನಾಯಕರು ಯಾವ ಒಂದು ಸೂತ್ರದಡಿ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ, ಜೊತೆಗೆ ಯಾರಿಗೆಲ್ಲ ಖಾತೆಯನ್ನ ಹಂಚಿಕೆ ಮಾಡಿ ಯಾರಿಗೆಲ್ಲ ಒಂದಷ್ಟು ಜವಾಬ್ದಾರಿಯನ್ನ ಕೊಡ್ತಾರೆ ಅಂತ ಕೂಡ ಬಹಳ ಚರ್ಚೆಗೆ ಕಾರಣ ಆಗಿದೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ನಂತರ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಅಖಿಲೇಶ್, ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.